ಪಿಶಾಚುಗಳು, ದೆವ್ವಗಳು, ದುರಾತ್ಮಗಳು, ಅನೇಕವಾದ ವಿಪರೀತವಾದ ಕಷ್ಟಗಳು ಬಿಡುಗಡೆ ದೇವರು ಕೊಡ್ತಾನೆ. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರು ಮಾತ್ರ ನೀನು ನಾನು ನೀತಿವಂತರಾಗಿ ನಿರ್ಣಯವನ್ನು ಹೊಂದಿ ಆ ಯಜ್ಞಾದ ಕುರಿಯಾದ ಆತನ ಮದುವೆಯಲ್ಲಿ ಇರುವವರಾಗಿದ್ದೇವೆ. ಹಾಲೆಲೂಯಾ. ಯೇಸು ಸ್ವಾಮಿ ದಯ, ಕರುಣೆ, ವಾತ್ಸಲ್ಯ, ಪ್ರೇಮ, ಪ್ರೀತಿ ಇಂಥವನ್ನು ಪ್ರಕಟ ಮಾಡು. ಸತ್ಯ ಮಾರ್ಗದಲ್ಲಿ ಅವರು ಬಂದೇ ಬರ್ತಾರೆ. ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಕೊಪ್ಪಳ ಪಟ್ಟಣದಿಂದ ಬಂದಂತ ಕಾರ್ಡ್ಗೆ ಬಂದ ದೇವರ ಸೇವಕರನ್ನು ಸ್ವಾಗತಿಸೋಣ. ವೆಲ್ಕಮ್ ಟು ಗುಲ್ಬರ್ಗ ಪಾಸ್ಟರ್. ಗಾಡ್ ಬ್ಲೆಸ್ ಯು. ಈಗ ದೇವರ ವಾಕ್ಯವನ್ನು ಕೇಳುವಂತ ಸಮಯ. ದೇವರ ವಾಕ್ಯದಿಂದ ಒಂದು ದಿನ ದೇವರು ನನಗೆ ಏನು ಮಾಡಿದಂದ್ರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅಂತ ಹೇಳಿದೆ. ನಿಜವಾದ ಮಾರ್ಗ ಎಲ್ಲಿದೆ ಎಂಬುದಾಗಿ ನಾನು ಹುಡುಕಲಿಕ್ಕೆ ಪ್ರಾರಂಭ ಮಾಡಿದೆ. ದೇವರು ಹೇಳಿದ, ನೀನು ಹೋಗುವಂಥ ಮಾರ್ಗ, ಪರಲೋಕಕ್ಕೆ ಹೋಗ್ಬೇಕಂತ ಮಾರ್ಗ, ಅದು ಒಂದೇ ಒಂದು ಮಾರ್ಗ, ನಾನು ಮಾತ್ರ ಅಂತ ದೇವರು ಹೇಳಿದ. ಹಾಲೆಲೂಯಾ. ಇವತ್ತಿನ ಒಂದು ವಾಕ್ಯದ ಸಂದೇಶ, ಪ್ರಿಯ ದೇವರ ಮಕ್ಕಳೇ, ದೇವರ ಮಾರ್ಗವು ಯಾವ ದೋಷವೂ ಇಲ್ಲ. ನಾನು ಮಾತನಾಡಿದ ಮಾತುಗಳ ಪ್ರಕಾರ ಅಲ್ಲ, ದೇವರ ವಾಕ್ಯದಿಂದಲೇ ನಿಮ್ಮೊಂದಿಗೆ ಮಾತನಾಡುವಂತೆ ನಿಮ್ಮ ಮುಂದೆ ನಿಲ್ಲಿಸಿದ್ದಾನೆ. ಹಾಲೆಲೂಯಾ. ಈ ಲೋಕದ ಅನೇಕ ಮಾರ್ಗಗಳಿದ್ದಾವೆ. ವಿವಿಧ ವಿಷಯದಲ್ಲಿ ವಿವಿಧರಲ್ಲಿ ಮಾರ್ಗಗಳನ್ನು ಅನುಸರಿಸ್ತಾ ಇದ್ದಾರೆ. ಆದರೆ ಆ ಮಾರ್ಗಕ್ಕೆ ಒಂದು ದಿನ ಅದು ಮುಕ್ತಿ ಸಿಗ್ತದೆ. ಆ ಮಾರ್ಗಕ್ಕೆ ಪರಲೋಕಕ್ಕೆ ನಾವು ಹೋಗ್ತೀವ? ಆ ಮಾರ್ಗಕ್ಕೆ ನಿಜವಾದ ಸತ್ಯ ಇದೆಯಾ? ಅವು ಯಾವುದು ಮಾರ್ಗ ಎಂಬುದಾಗಿ ನೀನು ನಾನು ಒಂದು ದೃಢವಾಗಿ ಒಂದು ಮನಸ್ಸಿದ್ರೆ, ಸೇವಕರಿದ್ದಾಗೆ ಮನಸ್ಸಿದ್ರೆ, ಎಸ್, ನೀವು ಮನಸ್ಸಿನಿಂದ ಮಂದಿರಕ್ಕೆ ಬರ್ತಾ ಇದ್ದೀರಿ. ನಿಜವಾದ ಮಾರ್ಗ ಯೇಸು ಸ್ವಾಮಿ ಬಳಿ ಮಾತ್ರ ಇದೆ. ಹಾಲೆಲೂಯಾ. ಎರಡನೇದಾಗಿ ನೋಡುವಾಗ ಕೀರ್ತನೆ ಭಾಗದಲ್ಲಿ 128ನೇ ಕೀರ್ತನೆ ಮೊದಲನೇ ವಚನ ನೋಡುವಾಗ ನೋಡ್ರಿ, ಅಲ್ಲಿ ವಾಕ್ಯ ನೋಡ್ತೇವೆ, ಯೆಹೋವನಲ್ಲಿ, ಆತನಲ್ಲಿ ಭಯಭಕ್ತಿ ಉಳ್ಳವನಿಗೆ ಮಾರ್ಗದಲ್ಲಿ ನಡೆಯುವವರು ಧನ್ಯರು. ಹಾಲೆಲೂಯಾ. ಇವತ್ತು ಯಾರು ಧನ್ಯರು? ನಾವು ಧನ್ಯರು. ಎಸ್, ದೇವರ ಮಾರ್ಗದಲ್ಲಿ ನಡೆಯುವ ನಾವು ಧನ್ಯರು. ಇರುವಂಥದ್ದು ಎಸಿ ರೂಮ್ನಲ್ಲಿ ಕೂತ್ಕೊಂಡು ನಾವು ಸಮಯ ಕಳೆಯುವುದಂಥದ್ದು ಅಂಥವ್ರು ಧನ್ಯರಂತ ದೇವ್ರ ವಾಕ್ಯ ಇಲ್ಲ. ದೇವ್ರ ವಾಕ್ಯ ಹೇಳ್ತದೆ, ದೇವರಲ್ಲಿ ಭಯಭಕ್ತಿ ಉಳ್ಳವರು ಧನ್ಯನು. ಹಾಲೆಲೂಯಾ. ಯೆಹೋವನಲ್ಲಿ, ದೇವರಲ್ಲಿ ಭಯಭಕ್ತಿ ಉಳ್ಳವರ ಯಾರು ನಡೆದುಕೊಳ್ಳುತ್ತಾರೋ, ಆತನ ಮಾರ್ಗದಲ್ಲಿ ನಡೆದುಕೊಳ್ಳುತ್ತಾರೋ ಧನ್ಯರು. ನೀನು ಮೈ ತುಂಬ ಬಂಗಾರ ಹಾಕ್ಕೊಂಡ್ರೆ ಧನ್ಯಳಂತಲ್ಲ, ಮೈ ತುಂಬ ನಾವೇನೆಲ್ಲ ಒಡವೆಗಳನ್ನು ಹಾಕ್ಕೊಂಡ್ರೆ ಧನ್ಯಳಂತ ದೇವ್ರ ವಾಕ್ಯ ಕೇಳ್ತಿಲ್ಲ. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆದುಕೋ, ನೀನು ಧನ್ಯಳಾಗ್ತೀಯ, ಧನ್ಯನಾಗ್ತಿ. ಆಮೇಲೆ ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಬೆಳಗಿನ ಜಾವದಲ್ಲಿ ಕರ್ತನ ಸಮ್ಮುಖದಲ್ಲಿ ನೀನು ನಾನು ಒಂದಾಗಿ ಸೇರಿಸಿದ ದೇವರ ಮಾರ್ಗದಲ್ಲಿ ನಾವು ನಡೆಯುವುದನ್ನು ನೀನು ಗ್ರಹಿಸಿಕೊಳ್ಳುವರಾಗಿರಬೇಕು. ಮೂರನೇದಾಗಿ ನೋಡುವಾಗ ಸಮುವೇಲನ ಹೇಳ್ತಾರೆ, ಮೊದಲನೇ ಸಮುವೇಲ 12ನೇ ಅಧ್ಯಾಯ 23ನೇ ವಚನ ನೋಡುವಾಗ ಅಲ್ಲಿ ಇಸ್ರಾಯೇಲ್ ಜನರು ತಪ್ಪಿ ಹೋಗಿದ್ರು. ಇಸ್ರಾಯೇಲ್ ಜನರು ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ರು. ಇಸ್ರಾಯೇಲ್ ಜನರು ದೇವರಿಗೆ ಪಾಪ ಮಾಡಿ ದೇವರನ್ನು ಅಲ್ಲಗಳೆದು ದೂರವಾಗಿದ್ರು. ಇಸ್ರಾಯೇಲ್ ಜನರು ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡಿರುವುದರಿಂದ ಒಬ್ಬ ಸೇವಕನ ಮುಂದೆ ನಿಂತು ಅವರು ಸೇವಕರಿಗೆ ಎಚ್ಚರಿಸುವ ಮಾತೇನೆಂದರೆ, ಇದುವರೆಗೆ ದೇವರ ಸೇವಕರು ನಿಮ್ಮೊಂದಿಗಿದ್ದು ಈ ಒಂದು ಸ್ಥಳದಲ್ಲಿ, ದೇವರ ಆಲಯದಲ್ಲಿ, ದೇವರ ಮಂದಿರದಲ್ಲಿ ಆತ ನಿಮಗೆ ಬೋಧಿಸುವಂತ ಮಾತುಗಳು ಏನೆಂದರೆ, ನೀತಿ ಮಾರ್ಗದಲ್ಲಿ ನಿಮ್ಮನ್ನು ನಡೆಸುವನಾಗಿದ್ದ. ಇಲ್ಲಿ ಸಮುವೇಲನಾದ ಸೇವಕನು ಇಸ್ರಾಯೇಲ್ ಜನಕ್ಕೆ ತಪ್ಪಿ ಹೋಗಿರುವಾಗ, ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡಿರುವುದರಿಂದ, ದೇವರಿಂದ ದೂರ ಹೋಗಿರುವಾಗ ಇಸ್ರಾಯೇಲ್ ಜನರಿಗೆ ಸೇವಕನು ಹೇಳ್ತಾ ಇದ್ದಾನೆ, ಅವರೆಲ್ಲರನ್ನು ಕರೆದು, ಇದುವರೆಗೂ ನೀವು ಏನು ಮಾಡಿದ್ದನ್ನು ಬಿಡ್ರಿ, ನಾನು ನಿಮಗೆ ಹೇಳ್ತಾ ಇದ್ದೇನೆ. ಏನು ಹೇಳ್ತಾ ಇದ್ದೇನೆ ಅಂದ್ರೆ, ದೇವರ ವಾಕ್ಯ ಹೇಳ್ತದೆ, ಆತನು ನಿಮಗೆ ಎಂತ ಮಾರ್ಗಮ್ಮ? ಉತ್ತಮ ನೀತಿ ಮಾರ್ಗವನ್ನು ನಿಮಗೆ ತೋರಿಸಿಕೊಡುವುದನ್ನು ಬಿಡುವುದೇ ಇಲ್ಲ. ಇಲ್ಲಿ ಸೇವಕರು ನಿಮ್ಮ ಮುಂದಿಗೆ ನಿಂತು, ನಿಮ್ಮೊಟ್ಟಿಗೆ ನಿಂತು ಸೇವಕರು ಹೇಳುವಂಥದ್ದನ್ನು, ನಿಮಗೆ ನೀತಿ ಮಾರ್ಗದಲ್ಲಿ ನಡೆಸುವುದನ್ನು ಅವರು ಬಿಡುವುದಿಲ್ಲ. ಅದು ಕೆಲಸನೇ ಅವ್ರದ್ದು. ಒಂದು ವೇಳೆ ದೇವರ ಸೇವಕರು, ದೇವರ ಸೇವಕಿಯರು ನಿಮ್ಮ ನೀತಿ ಮಾರ್ಗದಲ್ಲಿ ನಿಮ್ಮ ನಡೆಸಿ ಒಂದು ವೇಳೆ ಈ ಲೋಕ ಯಾತ್ರವನ್ನು ಮುಗಿಸಿ ದೇವರ ಮುಂದೆ ನೀನು ನಿಂತುಕೊಳ್ಳುವುದಾದರೆ, ಬಲ ನಂಬಿಗಸ್ತಳ ಆಳು, ನೀನು ನೀತಿಯ ಮಾರ್ಗದಲ್ಲಿ, ನನ್ನ ಮಾರ್ಗದಲ್ಲಿ ನಡೆದು ಇಲ್ಲಿ ಬಂದಿ ಅಂತ ಹೇಳಿ ದೇವರ ರಾಜ್ಯದಲ್ಲಿ ನಮ್ಮನ್ನು ಕರ್ಕೊಂಡವರಾಗಿರಬೇಕು. ಹಾಲೆಲೂಯಾ. ದೇವರ ಸೇವಕನ ಹೇಳ್ತಾ ಇದ್ದಾನೆ, ನೀವು ನೀತಿ ಮಾರ್ಗದಲ್ಲಿ ನಡಿಬೇಕೆಂಬುದಾಗಿ ದೇವರ ಸೇವಕರು ಸ್ಥಳದಲ್ಲಿ ನಿಂತು ನಿಮಗೆ ಬೋಧಿಸುತ್ತಾನೇ ಇರುತ್ತಾರೆ.
ಒಂದು ವೇಳೆ ಬೋಧಿಸದಿದ್ದರೆ, ಒಂದು ವೇಳೆ ನಿಮ್ಮನ್ನು ಪರಲೋಕಕ್ಕೆ ಕಳಿಸಲಿಕ್ಕೆ ಹೋಗದಲ್ಲಿ ಹೋಗಿ ಸಮುವೇಲ್ ಹೇಳ್ತಾನೆ, ನಾನು ದೇವರಿಗೆ ಪಾಪ ಮಾಡಿದ್ದೇನೆ, ಅವನಾಗಿ ನಿರ್ತೇನೆ. ಅವ್ರು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲಿಲ್ಲ ಅಂದರೆ ನಾವು ಪಾಪ ಮಾಡುವವರಾಗಿ ಇರುತ್ತೇವೆ. ಬರೀ ನಿಮಗೆ ಮಾತ್ರ ಅಲ್ಲ, ಒಂದು ವೇಳೆ ನಿಮಗೆ ಒಂದು ಪಟ್ಟು ನಿಮಗೆ ಶಿಕ್ಷೆ ಇರ್ಬೋದು, ಸೇವಕರದ ನಮಗೆ 2 ಪಟ್ಟು ಶಿಕ್ಷೆ ಇದೆ. ಪ್ರಿಯ ದೇವರ ಮಕ್ಕಳೇ, ಜಾಗ್ರತೆ ಉಳ್ಳವರಾಗಿ. ಯಾಕಂದ್ರೆ ಕೆಲವೊಂದು ವಿಷಯಗಳನ್ನು ಕೇಳುವಾಗ ಒಂದು ದುಃಖ. ಸೇವಕರಾಗಿ ಆ ಮಟ್ಟಕ್ಕೆ ದೇವರ ನಮ್ಮನ್ನು ಕರೆತಂದು ಒಂದು ವಿದ್ಯಾಭ್ಯಾಸ ಇಲ್ಲದೆ ದೇವರ ಮಾತುಗಳನ್ನು ಬಾಯಲ್ಲಿಟ್ಟು ಜನರಿಗೆ ಒಳ್ಳೆಯದಾಗಲಂತ ನುಡಿಯುವಾಗ ಅನೇಕ ತಾಯರಿಗೆ ಅನೇಕ ವ್ಯಾಧಿಗಳು, ರೋಗಗಳು, ದೆವ್ವಗಳು, ದುರಾತ್ಮಗಳು, ಅನೇಕವಾದ ವಿಪರೀತವಾದ ಕಷ್ಟಗಳು ಬಿಡುಗಡೆ ದೇವರು ಕೊಡ್ತಾನೆ. ದೇವರ ಒಂದು ಪಾತ್ರೆಯಾಗಿ ನಮ್ಮನ್ನು ಉಪಯೋಗ ಮಾಡುವಾಗ ಅಂಥದ್ದನ್ನು ಬಿಟ್ಟು ಲೋಕದಲ್ಲಿ ಕೆಲವರು ಬಿದ್ದು ಹೋಗಿದ್ದಾರೆ. ಅದು ದುಃಖವನ್ನು, ನೋವನ್ನು ತರುವಂಥದ್ದಾಗಿ ದೇವರಿಗೆ ನಾವು ಆ ಗಾಯದಲ್ಲಿ ನಾವು ಬೆರಳಿಟ್ಟು ಇನ್ನೊಬ್ಬ ನಾವು ಗಾಯವನ್ನು ನೋಯಿಸುವವರಾಗಿದ್ದೇವೆ. ಇವತ್ತು ಇಲ್ಲಿ ಸಮುವೇಲ್ ಹೇಳ್ತಾನೆ, ನಿಮ್ಮನ್ನು ನೀತಿ ಮಾರ್ಗದಲ್ಲಿ ನಡೆಸದಿದ್ದರೆ ನಾನು ಒಂದು ವೇಳೆ ಪಾಪ ಮಾಡುವನಾಗಿದ್ದೇನೆ ಎಂಬುದ. ನಿಮ್ಮನ್ನು ಮಾತ್ರ ನೀತಿ ಮಾರ್ಗ ನಡೆಸಿ ನಾವು ತಪ್ಪಿ ಹೋದರೆ ನಮಗೂ ಸಹ ದೇವರು ಎಚ್ಚರಿಸ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ಈ ವಿಷಯದಲ್ಲಿ ಸಹ ನೀವು ಜಾಗ್ರತೆ ಉಳ್ಳವರಾಗಿರಬೇಕು. ಅದಕ್ಕೆ ದೇವರ ವಾಕ್ಯ ಮೊದಲನೇದಾಗಿ ಯಾವ ದೋಷವಿಲ್ಲದ್ದು, ಎರಡನೇದಾಗಿ ನಾವು ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳುವುದಾದರೆ ನಾವು ಧನ್ಯರು ಆತನ ಮಾರ್ಗದಲ್ಲಿ. ಮೂರನೇದಾಗಿ ನಮಗೆ ಉತ್ತಮ ಎಂಥ ಮಾರ್ಗ, ಉತ್ತಮವಾದದ್ದು ನೀತಿ ಮಾರ್ಗ, ಅನೀತಿ ಮಾರ್ಗದಲ್ಲ. ಇವತ್ತು ನಾವು ನೀತಿವಂತರಾಗಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಅದು ಸಾಧ್ಯನಿಲ್ಲ. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರು ಮಾತ್ರ ನೀನು ನಾನು ನೀತಿವಂತರಾಗಿ ನಿರ್ಣಯವನ್ನು ಹೊಂದಿ ಆ ಯಜ್ಞಾದ ಕುರಿಯಾದ ಆತನ ಮದುವೆಯಲ್ಲಿ ಇರುವವರಾಗಿದ್ದೇವೆ. ಹಾಲೆಲೂಯಾ. ಈ ಸಭೆಯಾಗಿ ನೆರೆದು ಬಂದ ಇದು ನಂದು ನಿಂದಂತ ಎಂದಿಗೂ ನಮ್ಮಲ್ಲಿ ಇರಬಾರ್ದು. ನಾವೆಲ್ಲರೂ ಸೇರಿ ದೇವರ ರಾಜ್ಯದ ಮಕ್ಕಳಾಗಿದ್ದೇವೆ. ಹಾಲೆಲೂಯಾ. ದಾವೀದನ ರಾಜನ ಹೇಳ್ತಾನೆ, 119ನೇ ಕೀರ್ತನೆ 30ನೇ ವಚನ. ಇಲ್ಲಿ ರಾಜನಾದ ಭಕ್ತನು ದಾವೀದನ ಹೇಳ್ತಿದ್ದಾನೆ, ಎಲ್ಲ ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ನಮ್ಮನ್ನು ಯಾವ ರೀತಿಯ ನಿಂದಿಸುವವರಾಗಿದ್ದಾರೋ ಆಗಿನ ಕಾಲದಲ್ಲಿ ಆಗಿನ ಸಮಯದಲ್ಲಿ ಸಹ ಇದ್ದರು. ಆತನೇನು ಹೇಳ್ತಾನಂದ್ರೆ, ಭಕ್ತಿ ಮಾರ್ಗವನ್ನು ನಾವು ಆರಿಸಿಕೊಂಡಿದ್ದೇವೆ. ಎಂತ ಮಾರ್ಗಮ್ಮ? ಈಗ ಆರಿಸ್ಕೊಳ್ಳೋದು ಯಾರ ಕಡೆ? ನಮ್ಮ ಕಡೆ. ಅಷ್ಟು ಬರ್ತಾರ, ಪ್ರೇಯರ್ ಮಾಡ್ತಾರ, ಹೋಗ್ತಾರ. ಆರಿಸ್ಕೊಳ್ಬೇಕು. ನೀನು ನರಕ ಬೇಕಾ ಸ್ವರ್ಗ ಬೇಕಾ? ಪೌಲನು ಹೇಳ್ತಾನೆ ತನ್ನ ಕೊರಿಂಥ ಸಭೆಗೆ ಹೇಳ್ತಾ ಇದ್ದಾನೆ, ಮೊದಲನೇ 18ನೇ ವಚನ. ಲೋಕದ ಜನರಿಗೆ ದಾರಿ ಅವ್ರಿಗೆ ಏನಾದಂದ್ರೆ, ನಾವು ಶಿಲುವೆಯ ಮಾರ್ಗದಲ್ಲಿವರೆಗೆ ಅವರಿಗೆ ಹುಚ್ಚು ಮಾತಾಗಿದೆ. ನಮಗಾದ್ರೆ ಏನಾಗಿದೆ ಅಂತ? ರಕ್ಷಣೆ ಮಾರ್ಗದಿಲ್ವ? ನಮಗಾದರೂ ದೇವರ ಶಕ್ತಿ. ಚಪ್ಪಾಳೆ ಹೊಡೆದೇರಿ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಆತನಲ್ಲಿ ಅರ್ಧಕ್ಕೆ ಕೈ ಹಿಡ್ಕೊಂಡು ಹೋಗಿ ನಿಲ್ಲಿಸಿ ನಮ್ಮ ನಡು ನೀರಿನಲ್ಲಿ ಕೈ ಬಿಡುವನಲ್ಲ. ಯೇಸು ಸ್ವಾಮಿ ಶಿಷ್ಯರನ್ನು ಮುಳುಗಿದ ಪೇತ್ರನು ಮುಳುಗುತ್ತಿರುವ ಕೈ ಹಿಡಿದ್ರೆ, ಕೈ ಎತ್ತಿದ್ರೆ ಆತನ ಕೈ ಹಿಡಿದು ಮೇಲಕ್ಕೆತ್ತಿ ತನ್ನ ದೋಣಿಯಲ್ಲಿ ನಿಲ್ಲಿಸಿದ್ದಾನೆ. ಹಾಲೆಲೂಯಾ. ಅಯ್ಯ, ಸೇವಕರ ಮಾತು ಕೇಳಿದ್ವಿ, ಬೈಬಲ್ ಮಾತು ಕೇಳಿದ್ವಿ, ಸೇವಕಿ ಮಾತು ಕೇಳಿದ್ವಿ, ನಮ್ಮನ್ನು ಅರ್ಧ ದಾರಿಯಲ್ಲಿ ನಡುದಲ್ಲಿ ಕೈ ಬಿಟ್ರಲ್ಲ ಅಂತ ಒಂದು ದಿನ ನಿನಗೆ ಬೇಜಾರಾಗಿರಬಹುದು. ಬಿದ್ದು ಹೋದ್ನಲ್ಲ, ಬಿಟ್ಟು ಹೋದ್ನಲ್ಲ ಅಂತಿರಬಹುದು. ಆದ್ರೆ ದೇವ್ರು ಹೇಳ್ತಾನೆ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಹಾಲೆಲೂಯಾ. ನನ್ನ ಮಾರ್ಗದಲ್ಲಿ ನೀವು ನಡೀತಾ ಇದ್ದೀರಿ, ಆ ಮಾರ್ಗದಲ್ಲಿ ನಿನ್ನ ವಾಕ್ಯ ನೋಡ್ತೇವೆ, ಅದು ನಮಗೆ ದೇವರ ಶಕ್ತಿ ಆಗಿದೆ ಎಂಬುದು. ಕೊರಂಥ ಸಭೆಗೆ ಶಿಲುಬೆ ವಿಷಯದಲ್ಲಿ ಅನೇಕರು ವಿವಿಧ ರೀತಿಯಲ್ಲಿ ಮಾತಾಡಿಕೊಳ್ತಿರುವಾಗ ಪೌಲ್ ಹೇಳ್ತಾರೆ, ನಮಗಾದ್ರೂ ಏನಾಗಿದೆ? ದೇವರ ಶಕ್ತಿ ಆಗಿದೆ. ಇವತ್ತು ದೇವರ ಮಕ್ಕಳನ್ನ ನಾವು ನಿಜವಾದ ಮಾರ್ಗವನ್ನು ಅರಿತುಕೊಂಡವರಾಗಿ ಕೆಲವು ಸಮಯದಲ್ಲಿ ನಾವು ತಪ್ಪು ಮಾಡ್ತಾ ಇದ್ವಿ. ದೆವ್ವಗಳಿಗೆ ಗೊತ್ತು ದೇವರ ಮಾರ್ಗ ನಿಜವಾದದ್ದೆಂಬುದಾಗಿ. ಮನುಷ್ಯರ ನಾವು ವಿಶ್ವಾಸಗಳು ನಮಗೆ ಗೊತ್ತಿಲ್ಲ. ಪೌಲನು ಒಂದಿನ ಆ ಪಟ್ಟಣಕ್ಕೆ ಹೋಗುತ್ತಿರುವಾಗ ದೆವ್ವ ಹಿಡಿದಂತ ಅಮ್ಮೆ ಹೇಳ್ತಾ ಇದ್ದಾಳೆ, ಅವರು ನಿಮಗೆ ರಕ್ಷಣೆ ಮಾರ್ಗ ಅಂತ ಬೈಬಲ್ನಲ್ಲಿ. ಅಲ್ಲಿ ಬರ್ತಾ ಇದ್ರಲ್ಲ, ಅಲ್ಲಿ ಅಕ್ಕವ್ರು ಬರ್ತಾ ಇದ್ದಾರಲ್ಲ, ಅವ್ರು ಬರ್ತಾ ಇದ್ದಾರಲ್ಲ, ನಿಮಗೆ ರಕ್ಷಣೆ ಮಾರ್ಗವನ್ನು ತಿಳಿಸ್ತಾರಂತ ಹೇಳಿ ಒಂದು ದೆವ್ವ ಅನೌನ್ಸ್ ಮಾಡ್ತಾ ಇದೆ. ದೆವ್ವ ಪ್ರಕಟಣೆ ಮಾಡ್ತಾ ಇದೆ. ಇವತ್ತು ನಾವು ಪ್ರಕಟಣೆ ಮಾಡ್ತಾ ಇಲ್ಲ. ಅಕ್ಕದ ಮನೆಯವ್ರಿಗೆ ಹೇಳ್ರಿ, ಅಮ್ಮ ಯೇಸು ಮಾರ್ಗ ಮತ ಮಾರ್ಗ ಅಲ್ಲಮ್ಮ, ಒಂದು ಮನಸ್ಸು ಮಾರ್ಗವಾಗಿದೆ. ಹಾಲೆಲೂಯಾ. ಆತನ ಪ್ರೀತಿ ಬಗ್ಗೆ ಸಾರು ಅಷ್ಟೇ. ಹಾಲೆಲೂಯಾ. ಯೇಸು ಸ್ವಾಮಿ ದಯ ಬಗ್ಗೆ ಸಾರು ಅಷ್ಟೇ. ಹಾಲೆಲೂಯಾ. ಯೇಸು ಸ್ವಾಮಿ ಕರುಣೆ ಬಗ್ಗೆ ಸಾರು ಅಷ್ಟೇ. ಹಾಲೆಲೂಯಾ. ಯೇಸು ಸ್ವಾಮಿ ದಯ, ಕರುಣೆ, ವಾತ್ಸಲ್ಯ, ಪ್ರೇಮ, ಪ್ರೀತಿ ಇಂಥವನ್ನು ಪ್ರಕಟ ಮಾಡು. ಸತ್ಯ ಮಾರ್ಗದಲ್ಲಿ ಅವರು ಬಂದೇ ಬರ್ತಾರೆ. ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಕರ್ತನ ಸಮ್ಮುಖದಲ್ಲಿ ನೀನು ನಾನು
ಯಾವ ಮಾರ್ಗದಲ್ಲಿ ಇದ್ದೇವೆ? ಆ ಮಾರ್ಗದಲ್ಲಿ ಲೋಪ ಇದೆಯಾ? ಆ ಮಾರ್ಗದಲ್ಲಿ ತಪ್ಪಿದೆಯಾ? ಆ ಮಾರ್ಗದಲ್ಲಿ ದೋಷ ಇದೆಯಾ? ಸೌಲನಾಗಿರುವಂಥ ವ್ಯಕ್ತಿ ನಮಗೆಲ್ಲ ಗೊತ್ತು. ಎಂಥವಾಗಿದ್ದ? ಕ್ರೂರನಾಗಿದ್ದ, ಹಿಂಸಕನಾಗಿದ್ದ, ದೂಷಕನಾಗಿದ್ದ, ಮತದಲ್ಲಿ ಹೆಚ್ಚಾಗಿ ಒಂದು ಆಸಕ್ತಿ ಉಳ್ಳವನಾಗಿದ್ದ. ನಮಗೆ ಈಗಲೂ ಸಹ ಎಲ್ಲೊಬ್ರು ಬೈತಾರ, ಬೈಯಲ್ಲ? ಎಲ್ಲಮ್ಮ ಚರ್ಚಿಗೆ ಹೋಗಮ್ಮ, ಇನ್ನೊಂದು 10 ಮಂದಿ ಕಳಿಸ್ತಾಂತಾರ. ಬೇರೆ ನೀ ಹೋಗಿ ಹೋಗಿ ಅಂತ ನೀವು ಚರ್ಚಿಗೆ ಹಾಕೋತಿ ಅನ್ನಲ್ಲ. ನೋಡಿ, ನೀನು ಕುಡಿದು ಪಕ್ಕದಲ್ಲಿ ನೀನು ಏನಲ್ಲ, ನೀನು ಎಂಜಾಯ್ ಮಾಡಿ ಯಾರು ಕೇಳಲ್ಲ. ಕುಡಿದು ನೀನು ಅಲ್ಲಿ ಹೋಗಿ ಇಸ್ಪೆಟಲ್ಲಿ ಏನಲ್ಲ, ನೀನು ನಿನಗೆ ಇಷ್ಟ ಬಂದದಲ್ಲ ಲೋಕದ ಆಸೆಗಳಿಗೆ ನೀನು ಅಲ್ಲಿ ದುರ್ಚಟಗಳಿಂದ ನೀನು ಏನು ಹಾಳಾಗೋಗು, ಏನಿಲ್ಲ. ಅಂದರೆ ಕುಡಿದು ನೀನು ಗಟರ್ನಲ್ಲಿ ಬಿದ್ದರೆ ಯಾರು ಮಾತಾಡ್ಸಲ್ಲ. ಚರ್ಚಿಗೆ ಹೋದ್ರೆ ನೀನು ಯಾಕೆ ಹೋತಿ ಅಂತ ಹೇಳಿ ಇವತ್ತು ನಮ್ಮನ್ನು ದಂಡಿಸ್ತಾರೆ. ಆದರೆ ನಾವು ಹಿಡಿದಂಥ ಮಾರ್ಗ ಎಂಥ ಮಾರ್ಗ? ದೇವರ ಮಾರ್ಗವಾಗಿದೆ. ಪ್ರಿಯ ದೇವರ ಮಕ್ಕಳೇ, ಆ ಮಾರ್ಗದಲ್ಲಿ ಯಾವ ಲೋಪವಿಲ್ಲ, ಆ ಮಾರ್ಗದಲ್ಲಿ ಯಾವ ಮೋಸವಿಲ್ಲ. ಆ ಮಾರ್ಗ ಅಂದು ಹಿಡಿದಂಥ ಮಾರ್ಗ ಅಂದಿನಿಂದ ಇಂದಿನ ತನಕ ಅಮ್ಮವರು ಸಾಕ್ಷಿ ಹೇಳಿದಿರಿ. ನಿಮ್ಮ ಪಾಸ್ಟ್ ಅವರು ಪ್ರಸಂಗ ಕೇಳ್ತಾ ಇದ್ರಿ, ಇಲ್ಲೆಲ್ಲ ಕೇಳ್ತಾ ಇದ್ರಿ. ನೋಡಿ, ನಮ್ಮ ಅಳಿಯ ನಾವು ಸಂಗೀತಗಾರ ಇದ್ರು ಸಹ ನಮಗಿಂತ ಒಳ್ಳೆ ಸಿಂಗರ್. ಹೌದಾ? ಒಳ್ಳೆ ಸಿಂಗರ್. ಒಂದಿನ ಕಾಟಿಗೆಲ್ಲ ಡೆತ್ ಆಗಿತ್ತು. ಸ್ಪೆಷಲ್ ಆಗಿ ಬಂದಿದ್ರು ನಮ್ಮ ಸೋದರ ಮಗ. ಅಲ್ಲಿ ಹಾಡುವಾಗ ಅಲ್ಲಿರುವ ಜನರು, ಓ ನಿಮ್ಮ ಅಳಿಯ ಚೆನ್ನಾಗಿ ದೇವರಲ್ಲಿ ಬೆಳೆದಿದೆ, ದೇವರು ಕೊಟ್ಟದ್ದ ವರ ಅಂತ. ಹಲ್ಲೆಲೂಯಾ. ಆವತ್ತು ಹಿಡಿದಂಥ ಮಾರ್ಗ ಇವತ್ತು ಕೆಡಿಸಿದೆಯಾ? ಅದು ಮೇಲಾಗಿದೆ. ನೀನು ನಾನು ಇವತ್ತು ಮಾರ್ಗ ಹಿಡ್ಕೊಂಡ್ವಿ, ಕೊನೆಯ ತನಕ ಅದು ಮೇಲಾಗುವುದೇ ಹೊರತು ಅದರಲ್ಲಿ ಯಾವ ದೋಷವಿಲ್ಲ. ಹಲ್ಲೆಲೂಯಾ. ಈ ಮಾರ್ಗದಲ್ಲಿ ದೇವರು ನಮ್ಮನ್ನು ನಡೆಸಲೆಂಬುದಾಗಿ, ಕರ್ತನ ಮಾರ್ಗದಲ್ಲಿ ಇರುವವರಿಗೆ ಯಾವ ಶಿಕ್ಷೆಯೂ ಅಪರಾಧವಿಲ್ಲ ಎಂಬುದಾಗಿ, ಆತನ ಮಾರ್ಗದಲ್ಲಿ ನಡೆಯುವರು ಧನ್ಯರೆಂಬುದಾಗಿ ನೋಡ್ತೇವೆ. ಆತನ ಮಾರ್ಗದಲ್ಲಿ ಯಾವ ಲೋಪವೂ ಯಾವ ದೋಷವೂ ಇಲ್ಲ. ಪ್ರಿಯರೇ, ಆ ಮಾರ್ಗದಲ್ಲಿ ದೇವರು ನಡೆಸ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ಈ ಮಾರ್ಗವು ಕೊನೆವಿಸುವವರೆಗೂ ನಾವು ಆ ಮಾರ್ಗದಲ್ಲಿ ನಡೆಯುವವರಾಗಿರೋಣ. ಪರಲೋಕವೆಲ್ಲ ನಿನ್ನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಲ್ಲಿ ನನ್ನನ್ನು ನೀನೇ ನಿಲ್ಲಿಸುವೆ. ಶಾಶ್ವತ ಸ್ಥಾನದಲ್ಲಿ ನನ್ನನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟೋ ಒಳ್ಳೆಯವ್ರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ನೀವೆಷ್ಟೋ ಒಳ್ಳೆಯವ್ರಪ್ಪ. ದೇವರು ಒಳ್ಳೆಯವರು. ಪ್ರೀತಿ ಹೇಗೇಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ಹಾಡು ನಿನಗಾಗಿಯೇ ನನ್ನೇಸುವೆ. ಚಪ್ಪಾಳೆ ತಟ್ಟುವರಾಗಿ ನಮ್ಮ ದೇವರು ಒಳ್ಳೆಯವನು, ಅಥವಾ ಒಳ್ಳೆಯದನ್ನು ಮಾಡುವನಾಗಿದ್ದಾನೆ. ಕೆಲಸಕ್ಕೆ ಬಾರದ ನಮ್ಮನ್ನು ತನ್ನ ಮಗನಾಗಿ ಮಗಳಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಈ ನನ್ನ ಜೀವ ನಿನಗೇಸಯ್ಯ, ಉಸಿರೆಲ್ಲ ನಿನ್ನದೇ ಓ ಏಸಯ್ಯ. ಈ ನನ್ನ ಜೀವ ನಿನ್ನದೇಸಯ್ಯ, ಉಸಿರೆಲ್ಲ ನಿನ್ನದೇ ಓ ಏಸಯ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಪರಿಶೂನ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಪರಿಶೂನ್ಯ. ನೀನಲ್ಲೂ ಬಾಳೆಲ್ಲ ಹರ್ಷಾನಂದ. ನೀನಿರಲು ಬಾಳೆಲ್ಲ ಹರ್ಷಾನಂದ. ನೀವೆಷ್ಟೋ ಒಳ್ಳೆಯವ್ರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ನೀವೆಷ್ಟೋ ಒಳ್ಳೆಯವ್ರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ಈ ಹಾಡು ನಿಮಗಾಗಿಯೇ ಹಾಡುವೆನು ನನ್ನ
ನನ್ನೇಸುವೆ. ಈ ಹಾಡು ನಿಮಗಾಗಿಯೇ ಹಾಡುವೆನು ನನ್ನೇಸುವೆ. ಪರಲೋಕವೆಲ್ಲ ನಿನ್ನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೆನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟೋ ಒಳ್ಳೆಯವ್ರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ನೀವೆಷ್ಟೋ ಒಳ್ಳೆಯವ್ರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಕಮನೆಲ್ಲ ಸೇರಿ ಈ ಹಾಡು ನಿಮಗಾಗಿಯೇ ರೇ ಬಾಬಾ ಶದರಲ ಮಾರು ನೇಸುವೆ. ಈ ಹಾಡು ನಿಮಗಾಗಿಯೇ ಹಾಡುವೆನು ನನ್ನೇಸುವೆ. ನೀವೆಷ್ಟೋ ಒಳ್ಳೆಯವ್ರಪ್ಪ, ನೀನು ಒಳ್ಳೆಯದನ್ನು ಮಾಡುವನು. ಗ್ಲೋರಿ. ನೀವೆಷ್ಟೋ ಒಳ್ಳೆಯವರಪ್ಪ, ಪರಿಶುದ್ಧಾತ್ಮನೇ ನಿನ್ನ ಪ್ರೀತಿ ಹೇಗೇಳಪ್ಪ. ಪ್ರೀತಿ ಪ್ರೀತಿ ಎಂದು ಹುಡುಕಲು ನಿಜವಾದ ಪ್ರೀತಿ ಇಲ್ಲ ಈ ಲೋಕದಲ್ಲಿ. ಪ್ರೀತಿ ಪ್ರೀತಿ ಎಂದು ಹುಡುಕಲು ನಿಜವಾದ ಪ್ರೀತಿ ಇಲ್ಲ. ನಿನ್ನ ಪ್ರೀತಿಯೇ ನನಗೆ ಸಾಕಯ್ಯ, ಬೇರೇನು ಬೇಡ ಏಸಯ್ಯ. ನಿನ್ನ ಪ್ರೀತಿಯೇ ನನಗೆ ಸಾಕಯ್ಯ, ಬೇರೇನು ಬೇಡ ಏಸಯ್ಯ. ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೆ ಏಸಯ್ಯ. ಯೇಸು ಸ್ವಾಮಿ ಲೋಕಕ್ಕೆ ಬೆಳಕಾಗಿದ್ದಾನೆ. ಈ ದೀನ ಬಾಳನ್ನು ಮೇಲಕ್ಕೆ ಎತ್ತಿರೇನಯ್ಯ. ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೆ ಏಸಯ್ಯ. ಈ ದೀನನ ಬಾಳು ಮೇಲಕ್ಕೆ ಎತ್ತಿರೇನಯ್ಯ. ನಾನಂಬಿದ ನನ್ನವರು ನನ್ನ ಬಾಳಿಗೆ ಮುಳ್ಳಾದರು. ಯೇಸುವೇ, ನಾನಂಬಿದ ನನ್ನವರು ನನ್ನ ಬಾಳಿಗೆ ಮುಳ್ಳಾದರು. ನಾ ಯಾರನ್ನು ನಮ್ಮಲ್ಲಿ ಏಸಯ್ಯ, ನಿನ್ನ ಬಿಟ್ಟರೆ ನನಗೆ ಯಾರಿಲ್ಲ. ನಾ ಯಾರನ್ನು ನಮ್ಮಲ್ಲಿ ಏಸಯ್ಯ, ನಿನ್ನ ಬಿಟ್ಟರೆ ನನಗೆ ಬಾಳೆ ಇಲ್ಲ. ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೆ ಏಸಯ್ಯ. ಅವರೆಲ್ಲ ಸೇರಿ ಈ ದೀನನ ಬಾಳನ್ನು ಶದರಲ ಮರಬ ರೇಲ ಮಧುರಮ ಶಕರೋ ರೇಬ. ಪರಿಶುದ್ಧಾತ್ಮನೇ, ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೆ ಏಸಯ್ಯ. ಈ ಲೋಕದ ಜನರು ಮುಖ ನೋಡಿ ಪ್ರೀತಿಸುವರು. ಈ ಲೋಕ ಜನರು ಜನರು ಮುಖ ನೋಡಿ ಪ್ರೀತಿಸುವರು. ನನ್ನ ಹೃದಯವ ನೋಡಿ ಪ್ರೀತಿಸುವೆ. ನಿನ್ನಂತ ದೇವ
ಯಾರಿಲ್ಲ. ನನ್ನ ಹೃದಯ ನೋಡಿ ಪ್ರೀತಿಸುವೆ, ನಿನ್ನಂತ ದೇವರು ಎಲ್ಲೂ ಇಲ್ಲ. ಈ ಬಡವನ ಬಾಳಲ್ಲಿ ಗ್ಲೋರಿ ಗ್ಲೋರಿ ಬೆಳಕಾಗಿ ಎಲ್ಲ ಮಹಿಮೆಗೆ ಒಬ್ಬರಿಗೆ ಪರಿಶುದ್ಧಾತ್ಮನೇ ಈ ದೀನನ ಬಾಳನ್ನು ಮೇಲಕ್ಕೆ ಎತ್ತಿದೆನಯ್ಯ. ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೇಸಯ್ಯ. ಈ ದೀನನ ಬಾಳನ್ನು ಮೇಲಕ್ಕೆ ಎತ್ತಿರೇನಯ್ಯ, ಮೇಲಕ್ಕೆ ಎತ್ತಿರೇನಯ್ಯ. ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೇಸಯ್ಯ. ಈ ದೀನನ ಬಾಳನ್ನು ಮೇಲಕ್ಕೆ ಎತ್ತಿರೇನಯ್ಯ. ನಾವೆಲ್ಲರ ಕಣ್ಣುಗಳ ಮುಚ್ಚಿಕೊಂಡವರ ಕರ್ತನ ನಾಮ ಮಹಿಮೆಗಾಗಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡುವರಾಗಿ ಆತನನ್ನು ಆರಾಧಿಸೋಣ. ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನನ್ನ ಮನ ತುಂಬಿ ಆರಾಧಿಸುವೆ. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನನ್ನ ಮನ ತುಂಬಿ ಆರಾಧಿಸುವೆ. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ಎಲ್ಲರೂ ಸೇರಿ ಆತನ ಆರಾಧನೆ ಮಾಡೋಣ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮನ ತುಂಬಿ ಆರಾಧಿಸುವೆ. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆ ಆರಾಧಿಸುವೆ. ಕೈಗಳೆತ್ತಿ ಆರಾಧಿಸುವೆನು ನಿನ್ನ. ಎಲ್ಲರೂ ಸೇರೋಣ. ಆರಾಧಿಸುವೆ ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಆಗೋರ ಶಿಲುಬೆಯಲ್ಲಿ ನನಗಾಗಿ ಜಯಿಸಲ್ಪಟ್ಟು, ನನಗಾಗಿ ಜಡಿಯಲ್ಪಟ್ಟು ನಿನ್ನ ಪ್ರಾಣ ನೀಡಿದೆ. ಆಗೋರ ಶಿಲುಬೆಯಲ್ಲಿ ನನಗಾಗಿ ಜಯಿಸಲ್ಪಟ್ಟು, ನನಗಾಗಿ ಜಡಿಯಲ್ಪಟ್ಟು ನಿನ್ನ ಪ್ರಾಣ ನೀಡಿದೆ. ಇಷ್ಟೊಂದು ಮಮತೆಯೋ ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಎಷ್ಟೊಂದು ಮಮತೆಯೋ ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಆರಾಧಿಸುವೆನು ನಿನ್ನ. ಎಲ್ಲರೂ ಸೇರಿ ಒಟ್ಟಾಗಿ ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಪ್ರತಿಯೊಬ್ಬರ ಸ್ವರವಾಗಿ ಶಬ್ದವಾಗಿ ಆರಾಧಿಸುವೆನು ನಿನ್ನ. ಆರಾಧನೆ ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ದೇವರ ಆರಾಧನೆಗೆ ಯೋಗ್ಯನು, ಆರಾಧನೆಗೆ ಅರ್ಹನಾಗಿದ್ದಾನೆ. ನಮ್ಮ ನಿಮ್ಮ ಆರಾಧನೆಯನ್ನು ದೇವರಿಗೆ ಅರ್ಪಿಸುವ, ದೇವರಿಗೆ ಸಮರ್ಪಿಸುವ. ಆರಾಧಿಸುವೆನು ನಿನ್ನ
ಯೆಹೋವ ನಿಸ್ಸಿಯಾಗಿ ಜಯವನ್ನು ನೀಡುವೆ. ಯೆಹೋವ ಈರೆ. ನಿಮ್ಮ ಅಗತ್ಯವು ಏನೇ? ನಿಮಗಿರುವ ಅಗತ್ಯಗಳು ದೇವರು ತೀಗಿಸುವನ. ನಿಸ್ಸಿಯಾಗಿ ಜಯವನ್ನು ನೀಡುವೆ. ಯೆಹೋವ ಶಮ್ಮ ನೀನೇ, ಜೊತೆಯಲ್ಲಿ ನೀನಿರುವೆ. ಯೆಹೋವ ರಾಫ ನೀನೇ, ಆರೋಗ್ಯದಾಯಕ. ಶಮ್ಮ ಆರಾಧಿಸುವೆನು ನಿನ್ನ ಯೇಸುವೇ, ಅಗಲವಾಗಿ ಸ್ವರವಾಗಿ ಆರಾಧಿಸುವೆ